ಗಳಿಂದಲೂ ಕೂಡ ಇದೇ ರೀತಿಯಾದಂತಹ ಕೆಲವೊಂದಿಷ್ಟು ಡೆವಲಪ್ಮೆಂಟ್ ಆದ ಸಂದರ್ಭದಲ್ಲಿ ಆ ಪ್ರಕರಣದಲ್ಲೂ ಕೂಡ ಇದೇ ರೀತಿಯಾಗಿ ಫಾಲೋ ಅಪ್ ಮಾಡ್ತಾ ಇದ್ರು. ಕೋರ್ಟ್ ಬದಲು ಜಡ್ಜ್ ನಿವಾಸಕ್ಕೆ ಆರೋಪಿಗಳನ್ನ ಕರ್ಕೊಂಡು ಹೋಗಲಾಗುತ್ತೆ. ಆರೋಪಿಗಳನ್ನ ಜಡ್ಜ್ ನಿವಾಸಕ್ಕೆ ಪೊಲೀಸರು ಕರ್ಕೊಂಡು ಹೋಗ್ತಾರೆ. ಈಗಷ್ಟೇ ನಮ್ಮ ಪ್ರತಿನಿಧಿ ಎಸ್ ಕೆ ಮಂಜುನಾಥ್ ಡೀಟೇಲ್ಸ್ ಕೊಡ್ತಾ ಇದ್ರು. ಕೋರ್ಟ್ ಸಮಯ ಮುಕ್ತಾಯ ಆಯಿತು, ಹೀಗಾಗಿ ಜಡ್ಜ್ ನಿವಾಸಕ್ಕೆ ಹಾಜರಾಗ್ತಾರೆ. ಕೋರಮಂಗಲದಲ್ಲಿದೆ ಜಡ್ಜ್ ಅವರ ಮನೆ. ಅಲ್ಲಿಗೆ ಕೆಲವೇ ಕ್ಷಣಗಳಲ್ಲಿ ಹಾಜರುಪಡಿಸುವಂತಹ ಸಾಧ್ಯತೆ ಇದೆ. ಹೀಗಾಗಿ ಕೋರ್ಟ್ ಬದಲು ಜಡ್ಜ್ ನಿವಾಸಕ್ಕೆ ಕೊಲೆಯ ಆರೋಪಿಗಳನ್ನ ಕರ್ಕೊಂಡು ಹೋಗಲಾಗುತ್ತೆ. ಪೊಲೀಸರು ಆ ಕೆಲಸವನ್ನ ಮಾಡ್ತಾರೆ. ಈಗಷ್ಟೇ ಮೆಡಿಕಲ್ ಟೆಸ್ಟ್ ಕರ್ಕೊಂಡು ಬಂದಿದ್ರು ನಟ ದರ್ಶನ್, ಪವಿತ್ರ ಗೌಡ ಸೇರಿದಂತೆ ಹಲವು ಆರೋಪಿಗಳನ್ನು. ಇದೀಗ ಕೋರ್ಟ್ ಬದಲು ಜಡ್ಜ್ ನಿವಾಸಕ್ಕೆ ಆರೋಪಿಗಳನ್ನ ಕರ್ಕೊಂಡು ಹೋಗಲಾಗುತ್ತೆ. ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ಎಸ್ ಕೆ ಮಂಜುನಾಥ್, ಫೋನ್ ಸಂಪರ್ಕದಲ್ಲೇ ಇದ್ದಾರೆ. ಎಸ್ ಕೆ ಮಂಜುನಾಥ್, ಈಗಷ್ಟೇ ನೀವು ಮಾಹಿತಿ ಕೊಡ್ತಾ ಇದ್ರಿ, ಮೆಡಿಕಲ್ ಟೆಸ್ಟ್ ಆದ ನಂತರ ಸೀದಾ ಅವರ ನಿವಾಸಕ್ಕೆ ಕರ್ಕೊಂಡು ಹೋಗ್ತಾರೆ. ಅಲ್ಲಾಗುವಂತಹ ಕೆಲವೊಂದಿಷ್ಟು ಪ್ರೊಸೀಜರ್ಸ್ಗಳ ಬಗ್ಗೆ ಹೇಳೋದಾದ್ರೆ ಸರ್, ಅದು ಸಾಮಾನ್ಯವಾಗಿ ಈಗಾಗಲೇ ಇವತ್ತು ಪೊಲೀಸರು ನಟ ದರ್ಶನ್ ಜೊತೆಗೆ ಇತರೆ ಆರೋಪಿಗಳನ್ನ ಬಂಧಿಸಿದ್ದಾರೆ. ಇವತ್ತಿನ ಮಟ್ಟದಲ್ಲಿ ಹೇಳೋದಾದ್ರೆ ಅವರ ಪರ ವಕೀಲರು ಏನು ಇವತ್ತು ಬೇಲ್ ಅಪ್ಲಿಕೇಶನ್ ಹಾಕುವಂತ ಅವಕಾಶ ಇಲ್ಲ. ಹಾಗಾಗಿ ಸಾಮಾನ್ಯವಾಗಿ ಪೊಲೀಸರು ಆರೋಪಿಗಳನ್ನ ಕಸ್ಟಡಿಗೆ ವಿಚಾರಣೆ ಇರ್ಬೋದು, ಜೊತೆಗೆ ಸಾಕ್ಷಿಗಳ ಸಂಗ್ರಹ ಇರ್ಬೋದು, ಸಾಕ್ಷಿಗಳನ್ನ ಯಾರಾದ್ರೂ ಜೊತೆಗೆ ಆರೋಪಿಗಳನ್ನ ಕರೆದುಕೊಂಡು ಹೋಗಿ ಸ್ಥಳ ಮಹಜಾಡುವಂತ ಪ್ರಕ್ರಿಯೆ ಬಾಕಿ ಇರುತ್ತೆ. ಹಾಗೆ ಇಲ್ಲಿ ಒಂದು ಕಡೆ ಕಿಡ್ನಾಪ್ ಮಾಡ್ಕೊಂಡ್ ಬಂದಿರ್ತಕ್ಕಂತ ರೇಣುಕಾ ಸ್ವಾಮಿಯನ್ನ ಮೊದಲಿಗೆ ಆರೋಪಿ ಈಗಾಗಲೇ ಬೋರಿಂಗ್ ಆಸ್ಪತ್ರೆ ಮೆಡಿಕಲ್ ಟೆಸ್ಟ್ ಮಾಡಿಸಲಾಗ್ತಾ ಇದೆ. ದರ್ಶನ್ ಹಾಗೆ ಪವಿತ್ರ ಗೌಡ ಸೇರಿದಂತೆ 13 ಜನರಿಗೂ ಕೂಡ ಮೆಡಿಕಲ್ ಚೆಕಪ್ ಅನ್ನ ಮಾಡಲಾಗ್ತಾ ಇರೋದು. ಬೋರಿಂಗ್ ಆಸ್ಪತ್ರೆಯ ಡಾಕ್ಟರ್ ಸರಸ್ವತಿ ನೇತೃತ್ವದಲ್ಲಿ ಟೆಸ್ಟ್ ನಡೆಸಲಾಗ್ತಾ ಇರೋದು. ಮೆಡಿಕಲ್ ಟೆಸ್ಟ್ ಮುಗಿತಾ ಇದ್ದಂತೆ ಇವರೆಲ್ಲರನ್ನು ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಲಾಗುತ್ತೆ. ಅದಾದ ಮೇಲೆ ಹೇಳ್ತಾ ಇದ್ರು ನಮ್ಮ ಪ್ರತಿನಿಧಿ, ಕಸ್ಟಡಿಗೆ ತೆಗೆದುಕೊಳ್ತಾರೆ, ಸ್ಥಳ ಹಾಜರು ಮಾಡಬೇಕಾಗುತ್ತೆ, ಹೀಗಾಗಿ ತನಿಖೆಯನ್ನು ಚುರುಕುಗೊಳಿಸಬೇಕಾಗುತ್ತೆ, ಹೀಗಾಗಿ ಕಸ್ಟಡಿ ಕೇಳುವಂತಹ ಸಾಧ್ಯತೆ ದಟ್ಟವಾಗಿದೆ ಅಂತೇಳಿ ಮಾಹಿತಿಯನ್ನು ಕೊಡ್ತಾ ಇದ್ರು. ನೋಡಿ, ಗಮನಿಸ್ತಾ ಇದ್ದೀವಿ. ಮತ್ತೆ ಕನೆಕ್ಟೆಡ್ ಇದ್ದಾರೆ ಎಸ್ ಕೆ ಮಂಜುನಾಥ್ ಹೇಳ್ತಾ ಇದ್ರಿ, ಡೀಟೇಲ್ಸ್ ಕೊಡ್ತಾ ಇದ್ರಿ, ಮುಂದುವರಿಸಿ. ಬಾಕಿ ಇರ್ತಕ್ಕಂಥದ್ರಲ್ಲಿ ಈಗ ಪೊಲೀಸರು ನ್ಯಾಯಾಧೀಶರ ಮುಂದೆ 10 ದಿನಗಳ ಕಾಲ ಕಸ್ಟಡಿಗೆ ಕೊಡಬೇಕು ಆರೋಪಿಗಳನ್ನ ಒಂದು ಮನವಿಯನ್ನ ಮಾಡ್ಕೊಳ್ಳಿದ್ದಾರೆ. ಅದೇ ಸಂದರ್ಭದಲ್ಲಿ ಏನು ಈಗಾಗಲೇ ಅವರ ವಕೀಲರು ಅವರನ್ನ ಭೇಟಿ ಮಾಡಿದ್ರು. ಆ ಸಂದರ್ಭದಲ್ಲಿ ಒಂದು ಹೇಳಿಕೆ ಮಾಡಿದ್ರು, ಕಕ್ಷಿದಾರರು ಯಾವ ಮಾಡಿಲ್ಲ, ಅವ್ರದ್ದು ಸಂದರ್ಭದಲ್ಲಿ ಅಲ್ಲಿ ಏನಾದ್ರು ದರ್ಶನ ಪರ ಅಥವಾ ಇತರೆ ಆರೋಪಿಗಳ ಪರ ವಕೀಲರು ಅಬ್ಜೆಕ್ಷನ್ ಹಾಕುವಂತ ಸಾಧ್ಯತೆಗಳು ಇರ್ತವೆ. ಆದ್ರೆ ಈ ಹಂತದಲ್ಲಿ ಯಾಕಂತಂದ್ರೆ ಮೃತ ವ್ಯಕ್ತಿಯನ್ನ ಬರ್ಬರವಾಗಿ ಕೊಲೆ ಮಾಡಲಾಗಿದೆ. ಆತನ ದೇಹದ ಮೇಲೆ ಬಲವಾದಂತಹ ಹರಿತವಾದಂತಹ ಆಯುಧಗಳಿಂದ ಹಲ್ಲೆ ಮಾಡಿದ್ದಾರೆ. ಜೊತೆಗೆ ಆತನ ದೇಹದ ಮೇಲೆ ಸುಮಾರು 15ಕ್ಕೂ ಹೆಚ್ಚು ಗಂಭೀರವಾದಂತಹ ಗಾಯಗಳಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಆ ಅಂಶಗಳೆಲ್ಲವನ್ನು ಸಹ ಈ ಪೊಲೀಸರು ನ್ಯಾಯಾಧೀಶರಿಗೆ ಒಂದು ಮನವಿಯನ್ನ ಮಾಡ್ಕೊಡ್ತಾರೆ. ಹಾಗಾಗಿ ಆ ಮನವಿಯನ್ನ ಪುರಸ್ಕರಿಸಿದಂತ ನ್ಯಾಯಾಧೀಶರು ಯಾವುದೇ ಕಾರಣಕ್ಕಾಗಿಯೂ ಅಂದ್ರೆ ಸಾಮಾನ್ಯವಾಗಿ ಇವತ್ತು ಜಾಮೀನು ಅರ್ಜಿಯನ್ನ ಸಲ್ಲಿಸೋದಕ್ಕೆ ಅವಕಾಶ ಇಲ್ಲ. ಅದು ಹಾಗಾಗಿ ಪ್ರಕರಣ ಗಂಭೀರವಾಗಿರ್ತಕ್ಕಂಥದ್ದು ಹಿನ್ನೆಲೆಯಲ್ಲಿ ಪೊಲೀಸರ ಒಂದು ಮನವಿಯನ್ನ ಪುರಸ್ಕರಿಸ್ತಕ್ಕಂಥ ನ್ಯಾಯಾಧೀಶರು ಅವರಿಗೆ ಕಸ್ಟಡಿಯನ್ನ ಕೊಡಬಹುದು. ಯಾಕಂದ್ರೆ ಇಲ್ಲಿ ಸಾಮಾನ್ಯವಾಗಿ ಈಗ 10 ದಿನಗಳ ಕಾಲ ಕಸ್ಟಡಿಗೆ ಕೇಳುವಂತ ಮಾಹಿತಿ ಇದೆ. ಅದನ್ನ ಪುರಸ್ಕರಿಸಿ 10 ದಿನಗಳ ಕೊಡ್ತಾರ ಅಥವಾ 7 ದಿನಗಳ ಕಾಲ ಕೊಡ್ತಾರ ಅನ್ನೋದನ್ನ ನ್ಯಾಯಾಧೀಶರ ವಿವೇಚನೆಗೆ ಬಿಟ್ಟಿದ್ದು. ಒಟ್ಟಾರೆ ಇವತ್ತು ಏನ್ ನ್ಯಾಯಾಧೀಶರ ಒಂದು ನಿವಾಸದ ಮುಂದೆ ಹಾಜರುಪಡಿಸಿದಾಗ ಇಲ್ಲಿ ರಿಮೈಂಡ್ ಅಪ್ಲಿಕೇಶನ್ ಅಲ್ಲಿ ಏನೆಲ್ಲ ಅಂಶಗಳನ್ನ, ಏನೆಲ್ಲ ಪ್ರಕ್ರಿಯೆಗಳನ್ನ ನಡೆಸಬೇಕು, ಯಾವುದು ಬಾಕಿ ಇದೆ, ಆ ಬಾಕಿ ಇರ್ತಕ್ಕಂತ ಎಲ್ಲಾ ವಿವರಗಳನ್ನ ರಿಮೈಂಡ್ ಅಪ್ಲಿಕೇಶನ್ ನಲ್ಲಿ ನ್ಯಾಯಾಧೀಶರ ಮುಂದೆ ಪೊಲೀಸರು ಸಲ್ಲಿಸ್ತಾರೆ. ಆ ರಿಮೈಂಡ್ ಅಪ್ಲಿಕೇಶನ್ ಅನ್ನ ಓದಿದ ನ್ಯಾಯಾಧೀಶರು ಅವಶ್ಯಕತೆ ಎಷ್ಟು ದಿನಗಳ ಕಾಲ ಇವರಿಗೆ ಒಂದು ಕಸ್ಟಡಿ ಅವಶ್ಯಕತೆ ಇದೆ, ಎಷ್ಟು ದಿನಗಳ ಕಾಲ ಕೊಡಬಹುದು ಅನ್ನೋ ಒಂದು ತೀರ್ಮಾನಕ್ಕೆ ಬಂದು ಆ ಕಸ್ಟಡಿಗೆ ಕೊಡ್ತಾರೆ. ಅದಂತ ಕಸ್ಟಡಿಗೆ ಪಡೆದಂತ ಸಂದರ್ಭದಲ್ಲಿ ನಾನು ಆಗಲೇ ಹೇಳಿದಾಗೆ ರೇಣುಕಾ ಸ್ವಾಮಿ ಏನ್ ಕೊಲೆ ಆಗಿದ್ದಾರೆ ಅವರನ್ನ ಕಿಡ್ನಾಪ್ ಮಾಡಿದಂತ ಸ್ಥಳ, ಅಲ್ಲಿಂದ ನಂತರ ಕರ್ಕೊಂಡು ಬಂದಂತ ಸ್ಥಳ, ಆ ಸ್ಥಳಗಳಿಗೆ ಆರೋಪಿಗಳನ್ನ ಕರ್ಕೊಂಡು ಹೋಗಿ ಅಲ್ಲೇ ಮಾಡಿದಂತ ವಸ್ತು ಆ ಆಯುಧಗಳನ್ನ ರಿಕವರಿ ಮಾಡೋದು, ಆ ರಿಕವರಿ ಜೊತೆಗೆ ಆ ಆರೋಪಿಗಳಿಂದ ಸಹ ಮಾಜರು ಪ್ರಕ್ರಿಯೆಯನ್ನ ಮುಗಿಸಿ ಅವರಿಂದ ಸಾಕ್ಷಿ ಜೊತೆಗೆ ಹೇಳಿಕೆಯನ್ನ ದಾಖಲು ಮಾಡಿಕೊಂಡು ಅದನ್ನ ಚಾರ್ಜ್ ಶೀಟ್ ನಲ್ಲಿ ಸಲ್ಲಿಸುವಂತ ಸಾಧ್ಯ ಎಲ್ಲ ಪ್ರಕ್ರಿಯೆಗಳನ್ನ ಮುಂದುವರಿಸುತ್ತಿದ್ದಾರೆ. ಸರ್, ಥ್ಯಾಂಕ್ ಯು ಎಸ್ ಕೆ ಮಂಜುನಾಥ್ ಡೀಟೇಲ್ಸ್ಗಾಗಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.